ನಮಸ್ಕಾರ. ಸುದ್ದಿ ಮೃದಂಗ ಸುದ್ದಿಗೆ ಸ್ವಾಗತ. ನಾನು ಡಾಕ್ಟರ್ ಎಚ್.ಎಸ್. ಸುಧೀಂದ್ರ ಕುಮಾರ್. ಕಾಂಗ್ರೆಸ್ನವರಿಗೆ ಸಂಸ್ಕಾರ ಸಂಸ್ಕೃತಿ ಎರಡೂ ಇಲ್ಲ, ಹೀನ ಸಂಸ್ಕೃತಿಯ ವ್ಯಕ್ತಿತ್ವ ಇರುವವರು ಕಾಂಗ್ರೆಸ್ಸಿನವರು ಎಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಕಾಂಗ್ರೆಸ್ಸಿನ ಪ್ರಮುಖರನ್ನು ಬಿಜೆಪಿಗೆ ಸೇರ್ಪಡೆಗೊಳಿಸಿಕೊಂಡು ಸ್ವಾಗತಿಸಿ ಮಾತನಾಡುತ್ತಿದ್ದರು. ಕಾಂಗ್ರೆಸ್ಸಿನವರು ಕೇವಲ ಕುಟುಂಬ ರಾಜಕಾರಣಕ್ಕೆ ಸೀಮಿತರಾಗಿದ್ದಾರೆ. ಕುಟುಂಬ ರಾಜಕಾರಣದಿಂದ ಬೇಸತ್ತಿರುವ ಅನೇಕರು ಕಾಂಗ್ರೆಸ್ ಪಕ್ಷವನ್ನು ತೊರೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಭಾರತಕ್ಕೆ ಉಜ್ವಲ ಭವಿಷ್ಯ ಬೇಕು, ಉನ್ನತವಾದ ಭಾರತದ ಪರಿಕಲ್ಪನೆಯನ್ನು ನೋಡಿಕೊಳ್ಳುವ ದೃಷ್ಟಿಕೋನದಿಂದ ಎಲ್ಲರೂ ಭಾರತೀಯ ಜನತಾ ಪಕ್ಷದತ್ತ ಮುಖ ಮಾಡುತ್ತಿದ್ದಾರೆ. ಮೋದಿ ಮತ್ತೆ ಪ್ರಧಾನಿಯಾಗಬೇಕು ಎನ್ನುವ ಕೂಗು ಎಲ್ಲೆಡೆ ಕೇಳಿ ಬರುತ್ತಿದೆ ಎಂದರು. ಕೆಪಿಸಿಸಿ ಸದಸ್ಯೆ ಕಲ್ಪನಾ ಎಲಿಗಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಗೊಂಡರು. ಅವರೊಂದಿಗೆ ಸುಬ್ಬಲಕ್ಷ್ಮಿ ಸೇರಿದಂತೆ ಹಲವರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡರು. ಅವರನ್ನು ಸ್ವಾಗತಿಸಲಾಯಿತು. ಸ್ವಾಗತಿಸುವ ಸಮಾರಂಭದೊಳಗೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಮಾರೇಗೌಡ, ಬೆಂಗಳೂರು ನಗರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷ ರಾ ಆಂಜನಪ್ಪ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ವಿ ಸತ್ಯನಾರಾಯಣ, ಪ್ರಮುಖರಾದ ಮುನಿರಾಜು ಹಾಗೂ ಹಿಂದುಳಿದ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಪ್ರೇಮಾ ನಾಗಯ್ಯ, ಗಾಯತ್ರಿ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಅಪಾರ ಬೆಂಬಲಿಗರೊಂದಿಗೆ ಭಾರತೀಯ ಜನತಾ ಪಕ್ಷವನ್ನು ಕಲ್ಪನಾ ಎಲಿಗಾರ್ ಅವರು ಸೇರಿದರು. ಕಲ್ಪನಾ ಎಲಿಗಾರ್ ಅವರು ಮಾತನಾಡಿ, ಭಾರತ ದೇಶದ ಭವಿಷ್ಯ ಅಲ್ಲದೆ ಮುಂದಿನ ಮಕ್ಕಳ ದೃಷ್ಟಿಕೋನದಿಂದಲೂ ಕೂಡ ಭಾರತ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲರೂ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದೇವೆ ಎಂದರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಾಗ ನನ್ನಲ್ಲಿ ಇದ್ದಂತಹ ಕೆಲವೊಂದು ಆಲೋಚನೆಗಳು ಸರಿ ಹೋಗಲಿಲ್ಲ, ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದೇನೆ ಎಂದರು. ಅಪಾರ ಬೆಂಬಲಿಗರೊಂದಿಗೆ ಭಾರತೀಯ ಜನತಾ ಪಕ್ಷವನ್ನು ಕಲ್ಪನಾ ಎಲಿಗಾರ್ ಸೇರ್ಪಡೆಗೊಂಡರು. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 5 ವರ್ಷಗಳಿಂದ ನಡೆದಿರ್ತಕ್ಕಂಥ ಆಡಳಿತ ವೈಖರಿಯನ್ನ ಮೆಚ್ಚಿ ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ, ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ ಇಡೀ ದೇಶ ಸನ್ನದ್ಧವಾಗಿ ನಿಂತಿರುವಂತ ಈ ಸಂದರ್ಭದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸದಾನಂದಗೌಡರ ಒಂದು ಸರಳ ಸಜ್ಜನಿಕೆಯ ಸಂಸದೀಯ ಪಟುಗಳಾಗಿ ಈ ಭಾಗವನ್ನ ಪ್ರತಿನಿಧಿಸ್ತಾ ಇರತಕ್ಕಂಥ ಸದಾನಂದಗೌಡರು ಮತ್ತೊಮ್ಮೆ ಸಂಸದರಾಗಬೇಕು, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾಗಬೇಕು ಅಂತ ಹೇಳಿ ಇಡೀ ಕ್ಷೇತ್ರದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಮನಿರಸನಗೊಂಡು ಕಾಂಗ್ರೆಸ್ಸಿನ ಶಾಸಕರಿದ್ದಾಗ್ಯೂ ಜೆಡಿಎಸ್ ಮತ್ತೆ ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರದಲ್ಲಿ ಜನಗಳ ಕೆಲಸಗಳು ಆಗೋದಕ್ಕಿಂತ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ನಡೀತಾ ಇರ್ತಕ್ಕಂಥ ಸರ್ಕಾರ ಮತ್ತೆ ಇಲ್ಲಿನ MLA ಅವರ ಒಂದು ಕಾರ್ಯವೈಖರಿಯನ್ನ ಕಲ್ಪನಾ ಎಲಿಗಾರ್ ಮತ್ತೆ ಸುಬ್ಬಲಕ್ಷ್ಮಿರವರಿಗೆ ನಮ್ಮ ಪಕ್ಷದ ಬಾವುಟವನ್ನ ನೀಡೋದ್ರ ಮುಖಾಂತರ ಮಾನ್ಯ ಸಂಸದರು ಅವರನ್ನ ನಮ್ಮ ಪಕ್ಷಕ್ಕೆ ಸ್ವಾಗತ ಮಾಡಿಕೊಳ್ಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದಾರೆ. ಗೇಟ್ವೇ ಇದರಲ್ಲಿ ಸುಮಾರು 300 ಜನ ಅಲ್ಲಿ ಅವರು ಇದ್ದವರ ಜೊತೆ ಅವರು ಮಾತಾಡಿದಾಗ ಹೇಳಿದರು, ನಾನು ಯಾಕೆ ಪಕ್ಷ ಬಿಟ್ಟದ್ದು ಅಂತ ಹೇಳುವಂಥದ್ದು. ಅವರು ನಾನು ಯಾಕೆ ಪಕ್ಷ ಬಿಟ್ಟದ್ದು, ನನಗೆ ಎಲ್ಲವನ್ನು ಕೊಟ್ಟಿದ್ದ ಆ ಪಕ್ಷ. ನಾನು ಮುಖ್ಯಮಂತ್ರಿ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ಗವರ್ನರ್, ಪಾರ್ಟಿ ಅಧ್ಯಕ್ಷ ಎಲ್ಲವನ್ನು ಕೊಟ್ಟು ನನಗೆ ಕೊಟ್ಟಾಗೆ ಅವರಿಗೆ ಎಲ್ಲವನ್ನು ಕೊಟ್ಟಿದ್ದು. ಆಗ ಅವರು ಹೇಳಿದ್ರು, ನಾನು ಯಾಕೆ ಬಿಟ್ಟದ್ದು ಅಂತ ಹೇಳಿದರೆ ಅಲ್ಲಿ ಕೇವಲ ಒಂದು ವಂಶ ಪಾರಂಪರ್ಯ ಆಡಳಿತ ಒಂದು. ಎರಡನೇದಾಗಿ ಒಂದು ಕನ್ಸಲ್ಟೇಟಿವ್ ಒಂದು ಡಿಸಿಷನ್ ತಗೊಳ್ಳುವಂಥ ಸಂದರ್ಭದಲ್ಲಿ ಒಂದು ಸಾಮೂಹಿಕ ಡಿಸಿಷನ್ ತಗೊಳ್ಳುವಂಥ ವ್ಯವಸ್ಥೆ ಇಲ್ಲ. ಮೂರನೇದು, ಅಯೋಗ್ಯರಾದರೂ ಕೂಡ ಆ ಕುಟುಂಬದಲ್ಲಿ ಹುಟ್ಟಿದರೆ ಅವರಿಗೆ ಯಾವುದೇ ಸ್ಥಾನ ಕೊಡಬಹುದು ಅಂತ ಹೇಳುವಂಥ ತೀರ್ಮಾನ. ಇದಕ್ಕಾಗಿ ನನಗೆ ಅಲ್ಲಿ ನಿಲ್ಲಲಿಕ್ಕೆ ಆಗಲಿಲ್ಲ. ನಮ್ಮ ಪಕ್ಷದಲ್ಲಿ ಭಾರಿ ಯೋಗ್ಯರಿದ್ದರು, ಯೋಗ್ಯರನ್ನ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ, ಅಯೋಗ್ಯರನ್ನ ಅಧ್ಯಕ್ಷರನ್ನಾಗಿ ಮಾಡಿದ. ನಾನು ಯಾರ ಹೆಸರು ಹೇಳಲ್ಲ ಅಂತ ಹೇಳಿದ್ರು. ಅವ್ರ ಹೆಸರು ಹೇಳಬೇಕಾ, ನಮ್ಗೆ ಗೊತ್ತಾಗಲ್ಲ ಯಾರ ಹೆಸರು. ನಾನು ಮೊದಲು ಆಕಸ್ಮಿಕವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೆ. ಅಲ್ಲಿ ನಾನು ನೆಲೆಗೊಳ್ಳೋ ಅಷ್ಟರಲ್ಲಿ ಅದನ್ನು ಪಕ್ಷದ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು ನನಗೆ. ಆದರೆ ಅಷ್ಟೊತ್ತಿಗಾಗಲೇ ಗೊತ್ತಾಯಿತು ಅಲ್ಲಿ ಕುಟುಂಬ ರಾಜಕಾರಣ ಮತ್ತು ಸ್ವಾರ್ಥ ರಾಜಕಾರಣ, ಅದರೊಟ್ಟಿಗೆ ಇಲ್ಲಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ಸಮರ್ಥ ನಾಯಕತ್ವವನ್ನು ಮುಂದಿನ ಪೀಳಿಗೆಗೆ ಕೊಡುವುದರಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಅಲ್ಲ ಮತ್ತು ಅದು ವಿಫಲವಾಗಿದೆ. ಬರೀ ಅವರು, ಅವರ ಮಕ್ಕಳು, ಅವರ ಸಂಸಾರ ಅದನ್ನಷ್ಟೇ ನೋಡಿಕೊಂಡು ರಾಜಕಾರಣ ಮಾಡ್ಕೋತಾರೆ ಅನ್ನೋದು ನನಗೆ ಅರಿವಿಗೆ ಬಂತು.
ತದನಂತರದಲ್ಲಿ ಈ ದೇಶದ ಅಭಿವೃದ್ಧಿಗೋಸ್ಕರ ನರೇಂದ್ರ ಮೋದಿಯವರು ಮಾಡ್ತಾ ಇರುವಂಥ ಕೆಲಸಗಳು ಅದನ್ನೆಲ್ಲ ನೋಡಿ ಆಕರ್ಷಿತಳಾದೆ. ಆಗ ಅನ್ನಿಸ್ತು ನಾವು ಮೊದಲು ಮಾಡಿರುವಂತಹ ತಪ್ಪನ್ನು ವಾಜಪೇಯಿಯವರಿಗೆ ನಾವು ಎರಡನೇ ಒಂದು ಸಮಯವನ್ನು ಕೊಡದೆ ನಾವು ಕಳ್ಕೊಂಡಂತಹ ಅವಕಾಶವನ್ನು ಮತ್ತೆ ಈ ಬಾರಿಯೂ ಅವರಿಗೆ ಮಾಡಬಾರ್ದು. ನಾವೆಲ್ಲ ಅವರೊಟ್ಟಿಗೆ ಕೈಗೂಡಿಸಿದರೆ ಮತ್ತೊಮ್ಮೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಈಗ ಏನೇನು ಕೆಲಸಗಳು ನಡೀತಾ ಇದೆ ಅದು ಈಗ 5 ವರ್ಷದಲ್ಲಿ ಅವರಿಗೆ ಈಗ 60-70 ವರ್ಷಗಳಿಂದ ಮಾಡಿರುವಂತಹ ತಪ್ಪುಗಳನ್ನು ಸರಿಪಡಿಸೋಕ್ಕೆ ಟೈಮ್ ಬೇಕಾಗುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಅವ್ರಿಗೆ ಮತ್ತೆ ಆರಿಸಿ ಬಂದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಮತ್ತು ನಮಗೆಲ್ಲರಿಗೂ ಒಳ್ಳೆಯ ಒಂದು ನಾಯಕತ್ವ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. ನಿಮ್ಮ ಮೊಬೈಲ್ನಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಬೆಲ್ ಐಕಾನ್ ಬಟನ್ ಒತ್ತಿ. ನಿಮ್ಮ ಅಭಿಪ್ರಾಯಗಳಿಗೆ ಸಲಹೆಗಳಿಗೆ ಸ್ವಾಗತ. ಈಗಲೇ ಸುದ್ದಿ ಮೃದಂಗ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ.